ಅಕ್ರಮವಾಗಿ ನೂರಾರು ಮರವನ್ನ ಕಡಿಸಿದ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ಸಿಕ್ಕಿದೆ. ಬೇಲೂರಿನ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲಿ ಆರೋಪಿಯನ್ನ ಪೊಲೀಸರು ಹಾಜರುಪಡಿಸಿದ್ರು. ಈ ವೇಳೆ ಯಾವುದೇ ಷರತ್ತುಗಳನ್ನು ವಿಧಿಸದೆ ವಿಕ್ರಮ್ ಸಿಂಹಗೆ ನ್ಯಾಯಾಧೀಶರು ಜಾಮೀನನ್ನ ಮಂಜೂರು ಮಾಡಿದ್ರು. ಈ ಬೆಳವಣಿಗೆಯಿಂದ ವಿಕ್ರಮ್ ಸಿಂಹ ಬಂಧಿಸಿದಂತಹ ಅರಣ್ಯಾಧಿಕಾರಿಗಳು ತೀವ್ರ ಮುಜುಗರಕ್ಕೆ ಒಳಗಾದ್ರು. ಮತ್ತೊಂದು ಕಡೆ ವಿಕ್ರಮ್ ಸಿಂಹ ಪ್ರತಿಕ್ರಿಯಿಸಿ, ನಾನು ತಪ್ಪು ಮಾಡಿಲ್ಲ, ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಖುಷಿ ವ್ಯಕ್ತಪಡಿಸಿದ್ರು. ನಮ್ಮ ವಿರುದ್ಧ ರಾಜಕೀಯ ಪಿತೂರಿ ನಡೆದಿದೆ ಅಂತ ಪುನರುಚ್ಚರಿಸಿದ್ರು. ಸಂಸದ ಪ್ರತಾಪ್ ಸಿಂಹ ಟ್ವೀಟಿಸಿ, ತಲೆಮರೆಸಿಕೊಳ್ಳುವ ಯಾವ ಕೆಲಸವನ್ನ ನನ್ನ ತಮ್ಮ ಮಾಡಿಲ್ಲ. ತಲೆಮರೆಸಿಕೊಳ್ಳುವವರು ತಮ್ಮದೇ ಕಾರ್ನಲ್ಲಿ ಫೋನ್ ಆನ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಲ್ಲ. ಗೌರವಾನ್ವಿತ ನ್ಯಾಯಾಧೀಶರಿಗೆ ಧನ್ಯವಾದ ಅಂದ್ರು. ಅಲ್ಲದೆ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು. ಜಯ ಸಿಕ್ಕಿದೆ, ನನಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಿ. ನನಗೆ ತುಂಬಾ ಖುಷಿಯಾಗಿದೆ. ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು, ಆ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನಿಗೆ ಈ ಥರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು. ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಅರಣ್ಯಾಧಿಕಾರಿಗಳು ಕೆಲವು ಪ್ರಕರಣಗಳಲ್ಲಿ ಸೆಲೆಕ್ಟಿವ್ ಆಗಿ ಆಕ್ಟಿವ್ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡಿಸುತ್ತೆ. ಯಾಕಂದ್ರೆ ಈಗಾಗಲೇ ಆ ಜಮೀನಿನ ಮಾಲೀಕನನ್ನ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿ ಈ ಮುಂಚೆ ಅಮಾನತ್ತಾಗಿರುವಂತಹ RFO ಏನಿದ್ದಾರೆ ಅವರು ವಿಕ್ರಮ್ ಸಿಂಹ ಅವರನ್ನ ಕರೆಸಿದ್ದಾರೆ, ಒಂದು ಬಾರಿ ವಿಚಾರಣೆ ನಡೆಸಿದ್ದಾರೆ. ಆ ನಂತರದಲ್ಲಿ ಅವರು ಅಮಾನತ್ತಾಗಿದ್ದಾರೆ. ಈಗ ಹೊಸದಾಗಿ ಅಪಾಯಿಂಟ್ ಆಗಿರುವಂತಹ RFO ಏನಿದ್ದಾರೆ ಅವರು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಮಯವನ್ನ ಇವರು ಕೇಳಿದ್ದಾರೆ. ಸಮಯವನ್ನ ಕೊಡಬಹುದಿತ್ತು, ಸಮಯವನ್ನ ಕೊಡದೆ ಅವರನ್ನ ಅರೆಸ್ಟ್ ಮಾಡುವಂತಹ ಅರ್ಜೆನ್ಸಿಯನ್ನ ಇಲ್ಲಿ ತೋರಿಸಲಾಗಿದೆ. ಇದು ಮೇಲ್ನೋಟಕ್ಕೆ ಪ್ರತಾಪ್ ಸಿಂಹ ಮತ್ತು ಅವರ ಬ್ರದರ್ ವಿಕ್ರಮ್ ಸಿಂಹ ಏನು ಆರೋಪ ಮಾಡ್ತಾ ಇದ್ದಾರೆ, ರಾಜಕೀಯ ಒಂದು ಹಿನ್ನೆಲೆಯಲ್ಲೇ ಈ ರೀತಿಯಾಗಿ ಅರಣ್ಯಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇನ್ನೊಂದು ಕಡೆಯಲ್ಲಿ ಆಗ RFO ಆಗಿದ್ದಂತಹ ಅವರು ಇದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಕರ್ತವ್ಯ ಲೋಪವನ್ನ ಮಾಡಿದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಅಮಾನತು ಮಾಡಿದ್ದೀರಿ. ಅಮಾನತ್ತು ಒಂದೇ ಶಿಕ್ಷೆನಾ? ಅಷ್ಟೆಲ್ಲ ಮರಗಳು ಉರುಳಿ ಬೀಳಲಿಕ್ಕೆ ಅವರ ಕರ್ತವ್ಯ ಲೋಪ ಆಗಿದೆ. ಅವರ ಅವಧಿಯಲ್ಲೇ ಆಗಿರುವಂತಹ ಈ ಎಡವಟ್ಟಿನಿಂದಲೇ ಈಗ ಆ ಜಮೀನಿನ ಮಾಲೀಕ ಮತ್ತು ವಿಕ್ರಮ್ ಸಿಂಹ ಅವರನ್ನ ಪ್ರಶ್ನೆ ಮಾಡ್ತಿರೋದು. ಈಗ ಇವರನ್ನ ಬಂಧನಕ್ಕೆ ಒಳಪಡಿಸ್ತೀರಿ, ಇವರನ್ನ ಜವಾಬ್ದಾರನ್ನ ಮಾಡ್ತೀರಿ. ಅಫ್ಕೋರ್ಸ್ ಮರ ಉರುಳಿರೋದು ಸತ್ಯ, ಅದನ್ನ ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ ಏನು ಶಿಕ್ಷೆ? ಅಮಾನತ್ತಷ್ಟೇನಾ? ಇದು ಅರಣ್ಯಾಧಿಕಾರಿಗಳ ನಡೆ ಮೇಲೆ ಬಹಳಷ್ಟು ಅನುಮಾನವನ್ನ ಮೂಡಿಸುತ್ತೆ. ಇದಕ್ಕೂ ಮುನ್ನ ಹಾಸನದ ಗೆಂಡೆಕಟ್ಟಿಯ ಅರಣ್ಯ ಇಲಾಖೆ ಗೆಸ್ಟ್ ಹೌಸ್ನಲ್ಲಿ ಬಂಧಿತ ವಿಕ್ರಮ್ ಸಿಂಹ ಅವರನ್ನ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ನನ್ನನ್ನ ಬೇಕಂತಲೇ ಟಾರ್ಗೆಟ್ ಮಾಡಿದ್ದಾರೆ, ತೊಂದರೆ ಕೊಡ್ತಿದ್ದಾರೆ, ತುಂಬಾ ವಿಷಯಗಳಿದೆ, ಕಾಲ ಬರಲಿ ಎಲ್ಲ ಹೇಳ್ತೀವಿ. ಯಾರನ್ನ ನೀವು ನಿಷ್ಠಾವಂತ ಅಧಿಕಾರಿ ಅಂತ ಇದ್ದೀರಿ, ಅವರ ನಿಷ್ಠೆ ಯಾರಿಗೆ ಅನ್ನೋದನ್ನ ಹೇಳ್ತೀವಿ ಅಂತ ವಿಕ್ರಮ್ ಸಿಂಹ ಗುಡುಗಿದ್ರು. ಅಷ್ಟೇ ಅಲ್ಲ, ತಮ್ಮನ್ನ ರಾಜಕೀಯವಾಗಿ ಮುಗಿಸಲು ವ್ಯವಸ್ಥಿತ ಪಿತೂರಿ ನಡೆಸ್ತಾ ಇದ್ದಾರೆ, ನಮ್ಮ ಅಣ್ಣನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಲು CCF ರವಿಶಂಕರ್ ನಿರಾಕರಿಸಿದ್ರು. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ, ಏನು ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನ ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಸರ್, ಈ ಪ್ರಕರಣದಲ್ಲಿ ಸಸ್ಪೆಂಡ್ ಆದ ಅಧಿಕಾರಿಗಳೇ ವಿಚಾರಣೆ ಮಾಡ್ತಿದ್ದಾರೆ. ಪ್ಲೀಸ್ ನೋ ಕಮೆಂಟ್ಸ್ ಪ್ಲೀಸ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಸ್ಪೆಂಡ್ ಆದ ಅಧಿಕಾರಿಗಳೇ ಈ ಪ್ರಕರಣದಲ್ಲಿರೋ ಅಂಥದ್ದು, ಅದಕ್ಕೇನು ಹೇಳ್ತೀರಾ? FIRನಲ್ಲಿ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರ ಹೆಸರು ಇಲ್ಲ. ಕಾರಣ ಅವರು ಜಮೀನಿನ ಮಾಲೀಕ ಅಲ್ಲ, ಗುತ್ತಿಗೆನ ಪಡ್ಕೊಂಡಿದ್ದಾರೆ, ಬೇರೆ ಬೆಳೆ ಬೆಳಿತೀನಿ ಅಂತ. ಈ ಕೇಸ್ನಲ್ಲಿ FIRನಲ್ಲಿ ಇದ್ದು ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಅವರು ತಲೆ ಮರೆಸ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕೆ ಅವ್ರನ್ನ ಬಂಧನಕ್ಕೆ ಒಳಪಡಿಸಲೇಬೇಕು, ಸಾಕ್ಷ್ಯ ನಾಶ ಆಗಬಹುದು ಅನ್ನುವಂತಹ ಯಾವುದೇ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಅಂಥ ಒಂದು ಅರ್ಜೆನ್ಸಿ ಯಾಕೆ ಅರಣ್ಯಾಧಿಕಾರಿಗಳಿಗೆ? ಏನ್ ನಿಮ್ಮ ಒತ್ತಡ? ಯಾವ ಒಂದು ಆಸಕ್ತಿಯ ಮೇಲೆ ಈ ರೀತಿಯಾದಂತಹ ಒಂದು ನಡೆಯನ್ನು ಅನುಸರಿಸ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದ್ದೇಳುತ್ತೆ. FIRನಲ್ಲಿ ಇಲ್ಲದೇ ಇದ್ರೂ ಬೇಕಂತಲೇ ಈ ವ್ಯಕ್ತಿಯನ್ನ ಸಿಕ್ಕಾಕ್ಸ್ಬೇಕು ಅನ್ನುವಂಥ ಹುನ್ನಾರ ಅಡಗಿದ್ಯಾ ಅಂತ. ಆಲ್ ರೈಟ್, ವಿಕ್ರಮ್ ಸಿಂಹ ಅವರೇ ಇದನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಪೂರಕ ಸಾಕ್ಷ್ಯಗಳನ್ನ ನೀವು ಕೊಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಅವ್ರನ್ನ ಸಿಕ್ಕಾಕ್ಸ್ಲೇಬೇಕು ಅಂತ. ಅಂತಹ ವಿಡಿಯೋಗಳು ಅಥವಾ ಮತ್ತೊಂದು ಸಾಕ್ಷ್ಯಗಳು ನಿಮ್ಮ ಬಳಿ ಏನಿದೆ? ಅದರ ಆಧಾರದ ಮೇಲೆ ಅವ್ರನ್ನ ಬಂಧನಕ್ಕೆ ಒಳಪಡಿಸಲೇಬೇಕು ಅಂತ. ಅದನ್ನೇ ಇವತ್ತು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ನಿವಾಸದ ಮುಂದೆ ಅವರನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅದೇ ಕಾರಣಕ್ಕೆ ಜಾಮೀನು ಸಿಕ್ಕಿರೋದು. ಅವರು FIRನಲ್ಲಿಲ್ಲ ಮತ್ತು ಈ ಪ್ರಕರಣದಲ್ಲಿ ಅವರ ಪಾತ್ರ
ಇವರು ಹೇಳೋ ರೀತಿಯಲ್ಲಿ ಬಂಧನಕ್ಕೆ ಒಳಪಡಿಸಲೇಬೇಕು, ಕಸ್ಟಡಿಗೆ ತೆಗೆದುಕೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲ. ಆ ಕಾರಣಕ್ಕೆ ಅವರಿಗೆ ಜಾಮೀನು ಸಿಕ್ಕಿರೋದು. ಇದೇ ಕಾರಣಕ್ಕೆ ಇದು ರಾಜಕೀಯ ಪ್ರೇರಿತ ಒಂದು ನಡೆ ಅನ್ನುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇನ್ನೊಂದು ಕೇಸ್ ಬರುತ್ತೆ ಮುಂದೆ. ಅಲ್ಲಿ ಅರಣ್ಯಾಧಿಕಾರಿಗಳು ಯಾವ ರೀತಿಯಾಗಿ ಧೋರಣೆಯನ್ನು ಅನುಸರಿಸ್ತಾರೆ, ಇಲ್ಲಿ ಒಂದು ರೀತಿಯಾದಂತಹ ಮುಖ, ಇನ್ನೊಂದು ಕೇಸ್ನಲ್ಲಿ ಯಾವ ರೀತಿಯಾದಂತಹ ಒಂದು ನಡೆಯನ್ನು ಅನುಸರಿಸ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರುತ್ತೆ. ಯಾವ FIRನಲ್ಲಿ ಇಲ್ಲದೇ ಇರುವಂತಹ ವ್ಯಕ್ತಿಯನ್ನು ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂತಹ ಒಂದು ಅರ್ಜೆನ್ಸಿ ತೋರಿಸ್ತೀರಿ, ಅದನ್ನೇ ಇನ್ನೊಂದು ಕೇಸ್ನಲ್ಲಿ ಯಾಕೆ ಮಾಡಲಿಕ್ಕಾಗಲ್ಲ ಅನ್ನುವಂತಹ ಪ್ರಶ್ನೆ. ಕೆಲವು ಪ್ರಕರಣಗಳಲ್ಲಿ ಮಾತ್ರ ಅರಣ್ಯಾಧಿಕಾರಿಗಳು ಬಹಳ ಆಕ್ಟಿವ್ ಆಗಿ ಕಾಣಿಸ್ತಾರೆ. ನಿಮ್ಮ ಒಂದು ಕಾಳಜಿ ಮರಗಳನ್ನು ಉಳಿಸೋದ್ರ ಬಗ್ಗೆ, ನಿಮ್ಮ ಕರ್ತವ್ಯದಲ್ಲಿ ನೀವು ಹೇಗಿದ್ದೀರಿ ಅನ್ನೋದ್ರ ಮೇಲೂ ಕೂಡ ಅದನ್ನ ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮರಗಳವು ಕೇಸ್ನಲ್ಲಿ ತಮ್ಮ ಸಹೋದರನನ್ನ ಸಿಲುಕಿಸಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಷಯದಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಭಾವುಕತೆಯ ಅಸ್ತ್ರವನ್ನ ಅವರು ಪ್ರಯೋಗಿಸಿದ್ದಾರೆ. ಸಿದ್ದರಾಮಯ್ಯ ಸರ್, ನೀವೊಬ್ಬ ಬ್ರಿಲಿಯಂಟ್ ಫಾದರ್, ಬ್ರಿಲಿಯಂಟ್ ಪೊಲಿಟಿಷಿಯನ್. ನಿಮ್ಮ ಮಗನನ್ನ MP ಮಾಡೋ ಸಲುವಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದೀರಾ. FIRನಲ್ಲಿ ಹೆಸರು ಇಲ್ದಿದ್ರು ನನ್ನ ತಮ್ಮನನ್ನ ಅರೆಸ್ಟ್ ಮಾಡಿಸಿದ್ದೀರಿ, ನನ್ನನ್ನು ಮುಗಿಸಲು ಎಲ್ಲ ಪ್ರಯತ್ನ ಮಾಡಿದ್ದೀರಿ. ಬೇಕಂದ್ರೆ ನನ್ನ ವಯಸ್ಸಾದ ಅಪ್ಪ, ಅಮ್ಮ, ತಂಗಿ ಇದ್ದಾರೆ, ಅವರನ್ನು ಅರೆಸ್ಟ್ ಮಾಡಿಸಿ ಸರ್, ನಿಮಗೆ ನಿಮ್ಮ ಮಗ MP ಆಗಬೇಕು ಅಷ್ಟೇ ಅಲ್ವಾ ಅಂತ ಭಾವುಕರಾಗಿ ಪ್ರತಾಪ್ ಸಿಂಹ ಆಕ್ರೋಶವನ್ನು ಹೊರಹಾಕಿದ್ರು. ವಿಷಯ ಡೈವರ್ಟ್ ಮಾಡಲು ನನ್ನ ತಮ್ಮನನ್ನ ಈ ಕೇಸ್ನಲ್ಲಿ ಸಿಲುಕಿಸ್ತಾ ಇದ್ದೀರಿ, ಆದರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಇದ್ಯಾವುದಕ್ಕೂ ನಾನು ಬಗ್ಗಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಆದರೆ ಈ ವಿಚಾರದಲ್ಲಿ CM ಹೆಸರು ಎಳೆದು ತಂದಿರೋದ್ರ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕಾನೂನು ಪ್ರಕಾರ ಕ್ರಮ ಅಂತ CM ಹೇಳಿದ್ರು. FIR ಇರೋದು ಜಯಮನ್ ಮೇಲೆ, ರಾಕೇಶ್ ಶೆಟ್ಟಿ ಮೇಲೆ, ಇನ್ನೊಬ್ಬ ರವಿ ಅಂತ ಇನ್ನು ಅವನು ಅಬ್ಸ್ಕ್ಯಾಂಡ್ ಆಗಿರೋನು. ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ FIRಗೂ ಏನ್ ಸಂಬಂಧ ಇದೆ? ನಿಮ್ಮ FIR ಅಲ್ಲಿ ಅವನ ಹೆಸರು ಇದೆಯಾ? ಅವನ ಆರೋಪಿನ? ನನ್ನ ಕುಟುಂಬನೂ ಕೂಡ ನೀವು ಮುಗಿಸಕ್ಕೆ ಹೊರಟಿದ್ದೀರಿ ಸರ್. ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್, ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್, ಪರವಾಗಿಲ್ಲ. ನನ್ನ ತಂಗಿ ಇದ್ದಾಳೆ, ಅವಳನ್ನೂ ಅರೆಸ್ಟ್ ಮಾಡಿ. ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ದೀರಿ, ಆಯ್ತು ಬಿಡಿ. ಆದರೆ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್, ಆದರೆ ನಾನು ಜಗ್ಗೋ ಮಗ ಅಲ್ಲ ಸರ್. ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲಾ ಶ್ರಮ ಪಡ್ತಾರೆ, ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ, ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ಸಿದ್ದರಾಮಯ್ಯನವರಿಂದ ನಿಜವಾಗ್ಲೂ ಕಲಿಬೇಕು. ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್. ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್. ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್. ನೀವು ಆಥರೈಸ್ಡಾಗಿ ಮಾಡಬೇಕಪ್ಪ, ಕಾನೂನಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಕೇಳ್ತಾರೆ. ನೀವು ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದಾಗ ಕಾನೂನು ಪ್ರಕಾರ ಕ್ರಮ ತೊಗೊಂಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳದ್ದೇನಿದೆ ಅಥವಾ ಬೇರೆಯವ್ರದ್ದೇನಿದೆ? ಅನವಶ್ಯಕವಾಗಿ ಇದಕ್ಕೆ ಒಂಥರ ರಾಜಕೀಯದ ಬಣ್ಣ ಕೊಡೋಕ್ಕೆ ಹೋಗ್ತಾರೆ ಎಲ್ಲದಕ್ಕೂ. ಅವರು ಕಾನೂನು ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನು ಕ್ರಮ ಮಾಡಬೇಕು ಮಾಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಬಾರ್ದಾ? ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸುಮ್ಮನೆ ಯಾಕೆ ಅರೆಸ್ಟ್ ಮಾಡ್ತಾರೆ? ನಮ್ಮ ಸರ್ಕಾರದಲ್ಲಿ ನಿರಪರಾಧಿಗಳನ್ನು ಯಾರಿಗೂ ಕೂಡ ತೊಂದರೆ ಆಗಲಿಕ್ಕೆ ಬಿಡಲ್ಲ. ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಮಾಡಲ್ಲ. ಇದರಲ್ಲಿ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಅವರ ವೈಯಕ್ತಿಕ ಹಿತಾಸಕ್ತಿ ಮಗನ ಒಂದು ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಅಂತ. ಅದರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ನಮ್ಮ ಬಳಿ ಯಾವುದೇ ರೀತಿಯಾದಂತಹ ಪ್ರೂಫ್ ಇಲ್ಲ. ಸೊ ಅದು ಅವರ ರಾಜಕೀಯ ಒಂದು ಅಸ್ತ್ರ ಅಂತಾನೆ ಇಟ್ಕೊಳ್ಳೋಣ. ಈ ಕಡೆಗೆ ಅರಣ್ಯಾಧಿಕಾರಿಗಳು ಅವರ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಯಾರು ಗೃಹ ಸಚಿವರು. ಅವರ ಕೆಲಸವನ್ನು ಅವ್ರು ಮಾಡೋದು, ಮರ ಕಡಿಯೋ ಹೊತ್ತಿನಲ್ಲಿ ಎಲ್ಲಿ ಹೋಗಿತ್ತು ಅವರ ಪ್ರಜ್ಞೆ, ಇದು ಅವರ ಮೂರ್ಖತನ ಅಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಆಗಲೇ ಅವರು ಅವರ ಕರ್ತವ್ಯವನ್ನ ಪ್ರದರ್ಶನ ಮಾಡಬೇಕಾಗಿತ್ತು. ಇನ್ನು ಮಂಡ್ಯದ ಮಲ್ಲಿಗೆರೆಯಲ್ಲಿಯೂ ಇಂಥದ್ದೇ ಪ್ರಕರಣ ಬಂದಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಕೇಸ್ನಲ್ಲಿ ಹೇಗೆ ಇನ್ನೊಂದು ಕೇಸ್ನಲ್ಲಿ ಹೇಗೆ ಅಂತ, ಅದು ಇದೇ ವಿಚಾರಕ್ಕೆ ಹೇಳ್ತಾ ಇದ್ದಿದ್ದು. ಆದರೆ ಇಲ್ಲಿ ಮಾತ್ರ ಕಾನೂನು ಬೇರೆಯದ್ದೇ ಇದೆ ಅಂತ ಕಾಣಿಸ್ತಾ ಇದೆ. MLC ಮಧು ಜಿ ಮಾದೇಗೌಡ ಸೂಚನೆಯಂತೆ 19ಕ್ಕೂ ಹೆಚ್ಚು ಬೃಹತ್ ಮರಗಳಿಗೆ ಕೊಡ್ಲಿಯನ್ನು ಹಾಕಲಾಗಿದೆ. ಇಲ್ಲಿ ಅರಣ್ಯ ಇಲಾಖೆಯ ಅನುಮತಿಯನ್ನೇ ಪಡೆದಿಲ್ಲ. ಗಾಂಧಿ ಗ್ರಾಮ ನಿರ್ಮಾಣ ನೆಪದಲ್ಲಿ ಮರಗಳಿಗೆ ಕತ್ತರಿ ಹಾಕಲಾಗಿದೆ. ಮರಗಳನ್ನು ಕಡಿಸೋದನ್ನ ಕಾಂಗ್ರೆಸ್ ಮುಖಂಡ ಮಧು ಮಾದೇಗೌಡ ಸಮರ್ಥನೆ ಬೇರೆ ಮಾಡಿಕೊಂಡಿದ್ದಾರೆ. ಅರಣ್ಯ ಇಲಾಖೆಗೆ ಪತ್ರ ಬರೆದಿದ್ವಿ, ಅವರು ಸ್ಪಂದಿಸಲಿಲ್ಲ. ಅರಣ್ಯ ಇಲಾಖೆ ಪ್ರಕ್ರಿಯೆ ಆರಂಭಿಸುವ ಮುನ್ನವೇ ಮರ ಕಡಿಸಿದ್ವಿ ಅಷ್ಟೇ ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲಿಯೂ ಅರಣ್ಯ ಇಲಾಖೆ ಅನುಮತಿ ಪಡೆದಿರಲಿಲ್ವಲ್ಲ, ಹಾಗಿದ್ರೆ ಮಧು ಮಾದೇಗೌಡ ವಿರುದ್ಧ ಕ್ರಮ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸಣ್ಣ ಪುಟ್ಟ
ಒಂದು ವಿರೋಧಗಳು ಇರ್ತವೆ. ನಾನು ಅದನ್ನು ಇನ್ವಾಲ್ವ್ ಆಗೋವಂಥದ್ದು ಬೇಡ ಅಂತೇಳಿ ನಾನು ಇವತ್ತು ಇನ್ವಾಲ್ವ್ ಆಗಿಲ್ಲ. ಈ ಗಾಂಧಿ ಗ್ರಾಮವನ್ನು ಮಾಡಬೇಕಾದ್ರೆ ಅಲ್ಲಿ ಪಂಚಾಯಿತಿಯಲ್ಲಿರ್ತಕ್ಕಂಥ ಜನಗಳ ವಿಶ್ವಾಸವನ್ನು ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಆ ಜನಗಳಿಗೆ ಬಿಟ್ಟಿದ್ದೀವಿ. ಅದನ್ನು ಗಾಂಧಿ ಗ್ರಾಮ ನಿರ್ಮಾಣ ಮಾಡಬೇಕಾ, ಅವ್ರಿಗೆ ಒಳ್ಳೇದಾಗಬೇಕೋ ಬಿಡಬೇಕಾ ಅನ್ನೋದು ತೀರ್ಮಾನಗಳು ನಾವು ಹೇಳಿದ್ವಿ. ಮರ ತೆಗಿಬೇಕು ಅಂತೇಳಿ ಸೂಚನೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಏನು ಅನುಮಾನ ಏನಿಲ್ಲ. ಇದು ನಮ್ಮ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಮೀನು. ಮತ್ತೆ ಆ ಮರಗಳು ಆಲ್ರೆಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎದುರಾದ ಡಬಲ್ ಸೋಲಿನ ಆಘಾತದಿಂದ ಇನ್ನೂ ಕೂಡ ಸೋಮಣ್ಣ ಅವರು ಹೊರಗೆ ಬಂದಿರೋ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನೂ ಆ ಬೇಗುದಿಯನ್ನು ಹೊರ ಹಾಕ್ತಾ ಇದ್ದಾರೆ. ತಮ್ಮ ಸೋಲಿಗೆ ಕಾಂಗ್ರೆಸ್ ಕಾರಣ ಅಲ್ಲ, ಪಕ್ಷದೊಳಗಿನ ನಾಯಕರೇ ಕಾರಣ ಅಂತ ಪುನರುಚ್ಚರಿಸಿದ್ದಾರೆ. ನಾನು ಗೋವಿಂದರಾಜ್ ನಗರದ ಕ್ಷೇತ್ರ ಬಿಟ್ಟು ತಪ್ಪು ಮಾಡಿದೆ, ನನಗೆ ಅನ್ಯಾಯ ಆಗಿದೆ. ಜನವರಿ 9ಕ್ಕೆ ದೆಹಲಿಗೆ ಹೋಗಿ ನ್ಯಾಯ ಕೇಳ್ತೀನಿ ಅಂದ್ರು. ಕಾಂಗ್ರೆಸ್ ಸೇರುವ ಸಾಧ್ಯತೆ ಅಲ್ಲಗೆಳೆದಿದ್ದಾರೆ. ಈ ಮಧ್ಯೆ ಸೋಮಣ್ಣ ಮನವೊಲಿಸಲು ವಿಪಕ್ಷ ನಾಯಕ ಅಶೋಕ್ ಪ್ರಯತ್ನಿಸಿದ್ದಾರೆ. ಯಾರಿಗೆ ಅನಾನುಕೂಲ ಆಯ್ತೋ ಗೊತ್ತಿಲ್ಲ. ನಾನು ಸ್ವಯಂಕೃತ ಅಪರಾಧ ಮಾಡಿ ನಾನು ತೋಡಿದಂಥ ಬಾವಿಗೆ ನಾನೇ ಬಿದ್ದಿದ್ದೀನಿ. ನೀವು ಇವತ್ತಿನ ಗೋವಿಂದರಾಜನಗರದ ಹಿನ್ನಡೆಗೆ ನಾನೇ ಕಾರಣ. ನಾನು ಇಲ್ಲೇ ಇದ್ದಿದ್ದೆ ರವೀಂದ್ರನಾಥ್ ಕೂಡ ಪಾಸ್ ಆಗಿರೋನು, ಗಾಂಧಿನಗರ ಪಾಸ್ ಆಗಿರೋನು. ಏನೋ ಎತ್ತೋ ಗೊತ್ತಿಲ್ಲ, ಯಾರು ನನ್ನ ಯಾವ ರೀತಿ ಮಾಡೋದು ಗೊತ್ತಿಲ್ಲ, ಯಾವುದೋ ಮಾಟ ಮಂತ್ರ ಆಯ್ತು ಗೊತ್ತಿಲ್ಲ. ನನ್ನಂಥವನ್ನೇ ಯಾಮಾರಿಸ್ಕೊಂಡೆ. ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಯಾರು ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ. ನಾನು ಕಾಂಗ್ರೆಸ್ ತವರಿಂದ ಸೋತಿಲ್ಲ, ಸೋಮಣ್ಣವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗ್ತಾರೆ ಅಂತ ನಾನು ಯಾರ ಹತ್ರ ಅರ್ಜಿನೂ ಹಾಕಿಲ್ಲ, ಕೇಳಿಲ್ಲ. ಕೇಳಿದೇವರ ನನಗಾಗಿರ್ತಕ್ಕಂಥ ವೇದನೆಯನ್ನು ವರಿಷ್ಠಕ್ಕೆ ತಿಳಿಸಿದ್ದೀನಿ. 2 ಸಾರಿ ಕರೆದ್ರು, ನಾನೇ ಹೋಗಿಲ್ಲ. ನನ್ನ ಈ ಒಂದು ಪರಿಸ್ಥಿತಿಗೆ ಯಾರು ಕಾರಣರೋ ಮುಂದಗಡೆ ಕೂರಿಸಿ ಮಾತನಾಡಿ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ದಂಗಲ್ ಮುಂದುವರೆದಿದೆ. ರೆಬಲ್ ಎಂಎಲ್ಎ ಯತ್ನಾಳ್ ವಿರುದ್ಧ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ, ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ವಾಗ್ದಾಳಿ ಮುಂದುವರೆಸಿದ್ದಾರೆ. ವಿಜೇಂದ್ರರನ್ನ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಜೇಂದ್ರ ಟಾರ್ಗೆಟ್ ಮಾಡಿದ್ರು. ನೀವು ರಾಜ್ಯದ ಮುಖ್ಯಮಂತ್ರಿಯೋ ಕೇವಲ ಅಲ್ಪಸಂಖ್ಯಾತರ ಮುಖ್ಯಮಂತ್ರಿಯೋ ಅಂತ ಪ್ರಶ್ನಿಸಿದ್ರು. ಯತ್ನಾಳ್ ಬಗ್ಗೆ ವ್ಯಂಗ್ಯ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ನಾನು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ನಾನು ಮನವಿ ಮಾಡಿದ್ದೇನೆ. ಯತ್ನಾಳ್ ಆದಿಯಾಗಿ ಯಾರೇ ಇರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರೂ ಕೂಡ ಉಳಿದಿಲ್ಲ. ಒಬ್ಬರು ಇಬ್ರು ಸಣ್ಣ ಪುಟ್ಟ ಏನೇ ವ್ಯತ್ಯಾಸ ಇದ್ರು ತಾವು ಕರೆದು ಮಾತನಾಡಿ ಅವ್ರದ್ದೇನೇ ಸಮಸ್ಯೆ ಇದ್ರು ಕೂಡ ಬಗೆಹರಿಸಿ ಅನ್ನುವ ಮಾತನ್ನ ನಾನು ಕೂಡ ವರಿಷ್ಠರಲ್ಲಿ ಮಾತನಾಡಿದ್ದೇನೆ.